ನಮಸ್ತೆ ಕರ್ನಾಟಕ ಡಿಜಿಟಲ್ ಬುಕ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಕೋಡಿಮಠದ ಡಾಕ್ಟರ್ ಶಿವಾನಂದ ಶಿವಯೋಗಿ ಭವಿಷ್ಯವಾಣಿ ಅಂತಂದ್ರೆ ಎಲ್ಲರ ಕಿವಿ ನೆಟ್ಟಗಾಗಿ ಹೋಗುತ್ತೆ. ಕಾರಣ ಕೋಡಿಮಠದ ಶಿವಾನಂದ ಶಿವಯೋಗಿ ಗುರುಗಳು ನುಡಿದ ಭವಿಷ್ಯವಾಣಿ ಇಂದಿಗೂ ಕೂಡ ನಿಜವಾಗಿದೆ. ತಾಳೆಗರಿಯಲ್ಲಿ ಬರೆದಿಟ್ಟ ಭವಿಷ್ಯವಾಣಿಯನ್ನ ನುಡಿದಿರುವ ಕಾಲಜ್ಞಾನಿಗಳು ಯುಗಾದಿಯ ನಂತರ ರಾಜ್ಯದ ಮುಂದಿನ ಸಿಎಂ ಇವರೇ ಅಂತ ಶ್ರೀಗಳು ಹೇಳಿದ್ದಾರೆ. ಅದು ಕೂಡ ಹೆಸರು ಸಮೇತ ಹೇಳಿದ್ದಾರೆ. ಹಾಗಾದ್ರೆ ಮುಂದಿನ ಸಿಎಂ ಯಾರು? ರಾಜ್ಯ ರಾಜಕಾರಣದಲ್ಲಿ ಯಾವೆಲ್ಲ ಬದಲಾವಣೆಗಳಾಗತ್ತೆ? ದೇಶದಲ್ಲಿ ಪ್ರಕೃತಿ ವಿಕೋಪಗಳು, ಮಳೆ ಬೆಳೆ, ಸುನಾಮಿ ಹೇಗಿದೆ ಅನ್ನೋದನ್ನೇ ಯುಗಾದಿ ನಂತರದ ಭವಿಷ್ಯದಲ್ಲಿ ನೋಡ್ಕೊಂಡು ಬರೋಣ. ಕಳೆದ ಜನವರಿ ತಿಂಗಳಲ್ಲಿ ನುಡಿದಂತಹ ಆ ಭವಿಷ್ಯವಾಣಿಗಳು ಈಗ ನಿಜವಾಗಿವೆ. ಕ್ರೋಧಿನಾಮ ಸಂವತ್ಸರ ನಡೀತಾ ಇದೆ. ಎಲ್ಲರಿಗೂ ಪ್ರತಿಯೊಂದು ಮನೆಯಲ್ಲಿ ಜಗಳ, ಕ್ರೋಧ, ಸಿಟ್ಟು ಎಲ್ಲರನ್ನ ಕಾಡಲಿದೆ ಅಂತ ಹೇಳಿದ್ರು. ಅದೇ ತರನಾಗಿ ಎಲ್ಲರಲ್ಲೂ ಕೂಡ, ಎಲ್ಲರ ಮನೆಯಲ್ಲೂ, ಚಿಕ್ಕ ಮನೆಯಿಂದ ಚಿಕ್ಕ ಹಳ್ಳಿಯಿಂದ ದಿಲ್ಲಿಯವರೆಗೂ, ಪವರ್ಫುಲ್ ರಾಷ್ಟ್ರಗಳವರೆಗೂ ಎಲ್ಲ ಕಡೆ ಕ್ರೋಧ ಹೆಚ್ಚಾಗ್ತಾ ಇದೆ. ಅದೇ ತೆರನಾಗಿ ಕೋಡಿಮಠದ ಡಾಕ್ಟರ್ ಶಿವಾನಂದ ಶಿವಯೋಗಿ ಮಹಾರಾಜರು ನುಡಿದಂತಹ ಭವಿಷ್ಯವಾಣಿಗಳು ನಿಜವಾಗ್ತಾ ಇದೆ. ಹಾಗಾದ್ರೆ ಆ 3 ತಿಂಗಳಲ್ಲಿ ನುಡಿದಂತಹ ಆ ಭವಿಷ್ಯವಾಣಿಗಳಲ್ಲಿ 6 ಭವಿಷ್ಯವಾಣಿಗಳು ಯಾವ್ಯಾವು ನಿಜವಾಗಿದೆ? ಆದ್ರೆ ಅದಕ್ಕಿಂತ ಮುಂಚೆ ನೀವೇನಾದ್ರೂ ಕೋಡಿಮಠದ ಶ್ರೀಗಳ ಭವಿಷ್ಯವಾಣಿಯನ್ನ ನಂಬೋರಾದ್ರೆ ಕಮೆಂಟ್ ಮೂಲಕ ತಿಳಿಸಿ. ಬನ್ನಿ ವಿಡಿಯೋವನ್ನ ಶುರು ಮಾಡೋಣ. ಜೊತೆಗೆ ನಮ್ಮ ಯೂಟ್ಯೂಬ್ ಚಾನಲ್ ಅಲ್ಲಿ ಇಂತಹ ವಿಸ್ಮಯಕಾರಿ ವಿಡಿಯೋಗಳು ಇವೆ, ಅವುಗಳನ್ನು ನೋಡಿ ಪ್ರೋತ್ಸಾಹಿಸಿ. ಬನ್ನಿ ವಿಡಿಯೋವನ್ನ ಶುರು ಮಾಡೋಣ. ಪ್ರಕೃತಿ ವಿಕೋಪ, ರಾಜ್ಯ ರಾಜಕಾರಣ, ದೇಶದ ರಾಜಕಾರಣ, ದೇಶ ವಿದೇಶಗಳ ಸಂಘರ್ಷ, ಬಾಂಬ್ ಸ್ಫೋಟ ಇತ್ಯಾದಿಗಳ ಬಗ್ಗೆ ಸ್ಫೋಟಕ ಭವಿಷ್ಯವಾಣಿಗಳನ್ನು ನುಡಿಯುವ ಕೋಡಿಮಠದ ಡಾಕ್ಟರ್ ಶಿವಯೋಗಿ ಶಿವಾನಂದ ಸ್ವಾಮೀಜಿಗಳು ಇದೀಗ ಮತ್ತೊಂದು ಭವಿಷ್ಯವಾಣಿಯನ್ನು ನುಡಿದಿದ್ದಾರೆ. ರಾಜ್ಯದಲ್ಲಿ ಸಿಎಂ ಕುರ್ಚಿ ಬಗ್ಗೆ ಕಳೆದ ಕೆಲ ತಿಂಗಳಿನಿಂದ ಚರ್ಚೆಗಳು ನಡೀತಾನೇ ಇದೆ. ಇತ್ತೀಚೆಗೆ ಮತ್ತೆ ಸಿಎಂ ಬದಲಾವಣೆ ಬಗ್ಗೆ ಚರ್ಚೆ ಮುನ್ನೆಲೆಗೆ ಬಂದಿದೆ. ಪ್ರಕೃತಿ ವಿಕೋಪ, ರಾಜ್ಯ ರಾಜಕಾರಣ, ದೇಶ ರಾಜಕಾರಣ, ರಾಜ್ಯ ದೇಶ ವಿದೇಶಗಳ ಸಂಘರ್ಷಗಳು ಇತ್ಯಾದಿಗಳ ಬಗ್ಗೆ ಸ್ಫೋಟಕ ಭವಿಷ್ಯವಾಣಿಯನ್ನು ನುಡಿಯುವ ಶ್ರೀಗಳು ಇದೀಗ ಪ್ರಕೃತಿ ವಿಪ್ಲವದ ಬಗ್ಗೆಯೂ ಕೂಡ ಭವಿಷ್ಯವಾಣಿಯನ್ನು ನುಡಿದಿದ್ದಾರೆ. ಸಾಮೂಹಿಕ ವಿವಾಹ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಮಾತನಾಡಿದ ಸ್ವಾಮೀಜಿ ಮೊನ್ನೆ ಸಿದ್ದರಾಮಯ್ಯ ಜೊತೆ ಮಾತನಾಡಿದ್ದೆ. ಈ ವೇಳೆ ಉತ್ತರ ಕರ್ನಾಟಕದಿಂದ ಯಾರಾದರೂ ಸಿಎಂ ಆದ್ರೆ ಎಂಬಿ ಪಾಟೀಲ್ ಅವರೇ ಆಗಲಿ ಎಂದೇ ಹೇಳಿದ್ದಾರಂತೆ. ವೇದಿಕೆಯಲ್ಲಿ ಶ್ರೀಗಳು ಮಾತನಾಡದಂತಹ ಸಂದರ್ಭದಲ್ಲಿ ಎಂಬಿ ಪಾಟೀಲ್ ಸಿಎಂ ಆಗಬೇಕು ಅಂತ ಪ್ರಸ್ತಾಪಿಸಿದ್ರು. ಇನ್ನು ಈ ವೇಳೆ ಸ್ವಾಮೀಜಿ ಪಕ್ಕದಲ್ಲೇ ಸಚಿವ ಎಂಬಿ ಪಾಟೀಲ್ ಅವರು ಕುಳಿತಿದ್ರು. ಎಂಬಿ ಪಾಟೀಲ್ ಸಿಎಂ ಆಗಲಿ ಅಂತ ಸ್ವಾಮೀಜಿ ಹೇಳ್ತಾಗಿದ್ದಂತೆ ಸಚಿವರು ಕೈಮುಗಿದು ನಮಸ್ಕಾರ ಮಾಡಿದ್ದಾರೆ. ಕಳೆದ ತಿಂಗಳಷ್ಟೇ ಕೋಡಿಮಠ ಮಹಾಸಂಸ್ಥಾನದ ಪೀಠಾಧ್ಯಕ್ಷ ಶಿವಾನಂದ ಶಿವಯೋಗಿ ರಾಜೇಂದ್ರ ಸ್ವಾಮೀಜಿಯವರು ರಾಜ್ಯ ರಾಜಕಾರಣದ ಸಂಬಂಧ ಸ್ಫೋಟಕ ಭವಿಷ್ಯವಾಣಿಯನ್ನು ನುಡಿದಿದ್ರು. ರಾಜ್ಯ ಸರ್ಕಾರಕ್ಕೆ ಸದ್ಯಕ್ಕೆ ಯಾವುದೇ ತೊಂದರೆ ಇಲ್ಲ ಅಂತ ಹೇಳಿದ್ರು. ಮತ್ತೊಂದು ಭವಿಷ್ಯವಾಣಿಯನ್ನು ನುಡಿದಿದ್ದ ಕೋಡಿ ಶ್ರೀಗಳು ಹಾಲು ಕೆಟ್ಟರೂ ಹಾಲುಮತ ಸಮಾಜ ಕೆಡುವುದಿಲ್ಲ ಅನ್ನೋ ಮಾತನ್ನ ಹೇಳಿದ್ರು. ಅದರಂತೆ ಈಗ ಹಾಲುಮತ ಸಮಾಜದವರ ಕೈಯಲ್ಲೇ ರಾಜ್ಯದ ಚುಕ್ಕಾಣಿಗಿದೆ. ಹೀಗಾಗಿ ಅಧಿಕಾರವನ್ನ ಅವರಿಂದ ಬಿಡಿಸಿಕೊಳ್ಳುವುದಕ್ಕೆ ಅಷ್ಟು ಸುಲಭವಾದ ಮಾತಲ್ಲ. ಅವರಾಗವರೇ ಅಧಿಕಾರವನ್ನ ಬಿಡಬೇಕು ಅನ್ನೋದರ ಮೂಲಕ ಸಿದ್ದರಾಮಯ್ಯನವರ ಕುರಿತು ಪರೋಕ್ಷವಾಗಿ ಹೇಳಿಕೆಯನ್ನು ಕೊಟ್ಟಿದ್ರು. ಹಾಲುಮತದವರಿಂದ ಅಧಿಕಾರ ಪಡೆದುಕೊಳ್ಳೋದು ಕಷ್ಟ, ಹಾಲುಮತದವರಿಂದ ಅಧಿಕಾರ ಪಡೆದುಕೊಳ್ಳೋದು ಅಷ್ಟು ಸುಲಭದ ಮಾತಲ್ಲ. ಮುಂದೆ ಏನಾಗತ್ತೆ ಅಂತ ಯುಗಾದಿ ಬಳಿಕ ಭವಿಷ್ಯವಾಣಿಯನ್ನು ಹೇಳ್ತೀನಿ ಅಂತ ಅಂದಿದ್ರು. ಕೋಡಿಶ್ರೀ ಭವಿಷ್ಯವಾಣಿಯ ಪ್ರಕಾರ ಸಿದ್ದರಾಮಯ್ಯನವರನ್ನ ಸಿಎಂ ಸ್ಥಾನದಿಂದ ಕೆಳಗಿಳಿಸೋದು ಸುಲಭದ ಮಾತಲ್ಲ. ಒಂದು ವೇಳೆ ಸಿದ್ದರಾಮಯ್ಯನವರೇ ಅಧಿಕಾರವನ್ನ ತ್ಯಜಿಸಿದ್ರೆ ಮಾತ್ರ ರಾಜ್ಯದಲ್ಲಿ ಮತ್ತೊಂದು ಸಿಎಂ ಅಧಿಕಾರ ಬರುತ್ತೆ. ಉತ್ತರ ಕರ್ನಾಟಕದವರೇ ಸಿಎಂ ಆಗ್ತಾರೆ ಎನ್ನುವಂತಹ ಹೇಳಿಕೆಯನ್ನು ನೀಡಿದ್ರು. ಆದ್ರೀಗ ಉತ್ತರ ಕರ್ನಾಟಕದವರ ಹೆಸರನ್ನು ಕೂಡ ಪ್ರಸ್ತಾಪ ಮಾಡಿದ್ದಾರೆ. ಮುಂದಿನ ಸಿಎಂ ಆಗುವ ಲಕ್ಷಣಗಳು ಎಂಬಿ ಪಾಟೀಲ್ ಅವರಿಗೆ ಇದೆ ಅಂತ ಹೇಳುವುದರ ಮೂಲಕ ಭವಿಷ್ಯವಾಣಿಯನ್ನು ನುಡಿದಿದ್ದಾರೆ. ಕ್ರೋಧಿನಾಮ ಸಂವತ್ಸರದಲ್ಲಿ ಅವಾಂತರಗಳೇ ಹೆಚ್ಚು ಎಂದು ಹೇಳಿದ್ದ 20 ದಿನಗಳಲ್ಲಿ ಕೇರಳದ ವಾಯ್ನಾಡಿನಲ್ಲಿ ಭಾರೀ ಭೂಕುಸಿತ ಸಂಭವಿಸಿ 400ಕ್ಕೂ ಹೆಚ್ಚು ಮಂದಿ ಸಾವಿಗೀಡಾಗಿದ್ದಾರೆ. ಬಳಿಕ ಆ ಬಗ್ಗೆ ನಾನು ಮೊದಲೇ ಭವಿಷ್ಯ ನುಡಿದಿದ್ದೆ ಎಂದು ಕೋಡಿಮಠದ ಡಾಕ್ಟರ್ ಶಿವಯೋಗಿ ರಾಜೇಂದ್ರ ಸ್ವಾಮೀಜಿಗಳು ಹೇಳಿದ್ರು. ಹಾಗಾದರೆ ಕೋಡಿಮಠದ ಶ್ರೀಗಳು ನುಡಿದಂತಹ ಇತ್ತೀಚಿನ ಭವಿಷ್ಯವಾಣಿಗಳು ಯಾವುವು ಮತ್ತು ಯಾವೆಲ್ಲ ಭವಿಷ್ಯವಾಣಿಗಳು ನಿಜವಾಗಿದೆ ಅನ್ನೋದನ್ನ ನೋಡ್ತಾ ಹೋಗೋದಾದ್ರೆ, ಮಹಿಳೆಯರ ಮೇಲೆ ದೌರ್ಜನ್ಯ ಆಗತ್ತೆ ಅಂತ ಹೇಳಿದ್ರು. ಅದೇ ತೆರನಾಗಿ ಕೋಲ್ಕತ್ತಾದಲ್ಲಿ ಮಹಿಳೆಯ ಮೇಲೆ ಅಂದ್ರೆ ವೈದ್ಯೆಯ ಮೇಲೆ ನಡೆದಂತಹ ಅತ್ಯಾಚಾರ ಪ್ರಕರಣ ಇದೀಗ ಭಾರತ ದೇಶಾದ್ಯಂತ ಕಾಡ್ಗಿಚ್ಚಿನಂತೆ ಹಬ್ಬಿದೆ. ಭಾರತ ದೇಶದಲ್ಲಿ ಈಗ ಪ್ರೊಟೆಸ್ಟ್ಗಳು ನಡೀತಾ ಇದೆ. ಅದೇ ತೆರನಾಗಿ ನಿನ್ನೆ ಮೊನ್ನೆಯಷ್ಟೇ
ಮಹಾರಾಷ್ಟ್ರದ ಬದ್ಲಾಪುರ್ನಲ್ಲಿ ಒಂದು ಅತ್ಯಾಚಾರ ಪ್ರಕರಣ ದಾಖಲಾಗಿತ್ತು. ಈಗ ಅಲ್ಲೂ ಕೂಡ ಪ್ರತಿಭಟನೆ ನಡೀತಾ ಇದೆ. ಈ ಪ್ರತಿಭಟನೆ ಈಗ ಮಹಾರಾಷ್ಟ್ರವೇ ಬಂದ್ ಆಗುವಂತೆ ಮಾಡಿದೆ. ಈ ಪ್ರತಿಭಟನೆ ಹಿಂಸಾತ್ಮಕ ರೂಪ ಪಡೆದುಕೊಂಡಿದ್ದು ಮುಂದೆ ಯಾವ ಮಟ್ಟಕ್ಕೆ ಹೋಗುತ್ತೆ ಎನ್ನುವುದು ಕಾದ್ ನೋಡಬೇಕಾಗಿದೆ. ದೇಶದಲ್ಲಿ ಆಗ್ತಾ ಇರುವಂತಹ ದೌರ್ಜನ್ಯದ ಬಗ್ಗೆ ತೋರಿಸೋದು ಬಿಟ್ಟು ಅದ್ಯಾರೋ ಒಬ್ಬ ಸೆಲೆಬ್ರಿಟಿಗೆ ಮಗುವಾಯ್ತು, ಅದ್ಯಾರೋ ಒಬ್ಬ ನಟಿಗೆ ಪ್ರೆಗ್ನೆಂಟ್ ಆದಳು ಅಂತಂದ್ರೆ ಅದನ್ನ ಪೋಸ್ಟರ್ ಹಾಕಿ ಅದನ್ನ ದೊಡ್ಡ ಸುದ್ದಿ ಮಾಡ್ತಾರೆ. ಆದರೆ ಒಬ್ಬ ಮಹಿಳೆಯ ಮೇಲೆ, ಒಬ್ಬ ವೈದ್ಯೆಯ ಮೇಲೆ, ಒಂದು ಪುಟ್ಟ ಬಾಲಕಿಯ ಮೇಲೆ ಅತ್ಯಾಚಾರ ದೌರ್ಜನ್ಯ ನಡೆದರೆ ಯಾರೊಬ್ಬರು ಕೂಡ ತಲೆ ಕೆಡಿಸ್ಕೊಳ್ತಾಗಿಲ್ಲ. ಇದೇ ಕಲಿಯುಗ ಅಂತ ಹೇಳಬೇಕು. ಇನ್ನು ಮೊನ್ನೆ ಅಷ್ಟೇ ವಿನೇಶ್ ಪೋಗಟ್ ಅವರು ಲೈಂಗಿಕ ದೌರ್ಜನ್ಯಕ್ಕೆ ಒಳಗಾಗಿದ್ರು. ಅವರು ಕೂಡ ಕಳೆದ 6 ತಿಂಗಳಿನಿಂದ ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಆದರೆ ಯಾರೊಬ್ಬರು ಕೂಡ ತಲೆ ಕೆಡಿಸ್ಕೊಳ್ತಾ ಇಲ್ಲ. ಅಂದರೆ ನಮ್ಮ ದೇಶದಲ್ಲಿ ಏನೆಲ್ಲ ಆಗ್ತಾ ಇದೆ ಅನ್ನೋದನ್ನ ಜಸ್ಟ್ ಇಮ್ಯಾಜಿನ್ ಮಾಡ್ಕೊಳ್ಳಿ. ಇನ್ನು ಕೇರಳದಲ್ಲೂ ಕೂಡ ಖ್ಯಾತ ನಟರಿಂದಲೇ ಲೈಂಗಿಕ ಕಿರುಕುಳ ಅನ್ನುವಂತಹ ಪ್ರಕರಣಗಳು ಕೂಡ ಹೆಚ್ಚಾಗ್ತಾಗಿದೆ. ಅಂದರೆ ಕ್ರೋಧಿನಾಮ ಸಂವತ್ಸರದಲ್ಲಿ ಈ ಹೆಣ್ಣು ಮಕ್ಕಳ ಮೇಲೆ ಕಿರುಕುಳ ದೌರ್ಜನ್ಯ ಪ್ರಕರಣಗಳು ಹೆಚ್ಚಾಗ್ತಾಗಿದೆ. ಇದು ಕೂಡ ಕೋಡೀಶ್ವರಿಗಳ ಭವಿಷ್ಯ ನಿಜವಾದಂತೆ ಕಾಣಿಸ್ತಾಗಿದೆ. ಇನ್ನು ಮಳೆಯ ಬಗ್ಗೆ ನುಡಿದಂತಹ ಭವಿಷ್ಯವಾಣಿ ನಿಜವಾಗಿದೆ. ಶ್ರಾವಣ ಮಾಸದ ಮೊದಲ ವಾರದಿಂದ ಮಳೆ ಆರ್ಭಟಿಸತೆಯಂತ ಭವಿಷ್ಯವಾಣಿಯನ್ನ ನುಡಿದಿದ್ರು. ಅದೇ ತೆರನಾಗಿ ರಾಜ್ಯದಲ್ಲಿ, ದೇಶದಲ್ಲಿ ಭಾರಿ ಪ್ರಮಾಣದಲ್ಲಿ ಕರ್ನಾಟಕ, ಮಹಾರಾಷ್ಟ್ರ ಮತ್ತು ಹೈದರಾಬಾದ್, ತೆಲಂಗಾಣದಲ್ಲಿ ಭಾರಿ ಪ್ರಮಾಣದಲ್ಲಿ ಮಳೆ ಸುರಿತಾಗಿದೆ. ಹೈದರಾಬಾದ್ ರಂಗಾರೆಡ್ಡಿ ಜಿಲ್ಲೆಗೆ ಸೇರಿದಂತೆ ತೆಲಂಗಾಣದ ವಿವಿಧ ಭಾಗಗಳಲ್ಲಿ ಭಾರಿ ಪ್ರಮಾಣದಲ್ಲಿ ಮಳೆ ಸುರಿದು ಹಲವು ಜಿಲ್ಲೆಗಳಲ್ಲಿ ರೆಡ್ ಅಲರ್ಟ್ ಮತ್ತು ಆರೆಂಜ್ ಅಲರ್ಟ್ ಘೋಷಿಸಲಾಗಿದೆ. ಇನ್ನು ಇತ್ತ ಕರ್ನಾಟಕದಲ್ಲೂ ಕೂಡ ಭಾರಿ ಪ್ರಮಾಣದಲ್ಲಿ ಮಳೆ ಸುರಿತಾ ಇರೋದ್ರಿಂದಾಗಿ 4 ಜಿಲ್ಲೆಗಳಲ್ಲಿ ಅಲರ್ಟ್ ಅನ್ನು ಘೋಷಣೆ ಮಾಡಲಾಗಿದೆ. ಬೆಂಗಳೂರಿನಲ್ಲೂ ಕೂಡ ಭಾರಿ ಪ್ರಮಾಣದಲ್ಲಿ ಮಳೆ ಸುರಿತಾ ಇದ್ದು ತುಮಕೂರು, ಚಿತ್ರದುರ್ಗ, ದಾವಣಗೆರೆ, ಬಳ್ಳಾರಿ ಜಿಲ್ಲೆಗಳಲ್ಲಿ ಇಂದು ಕೂಡ ಭಾರಿ ಪ್ರಮಾಣದಲ್ಲಿ ಮಳೆ ಸುರಿಯುವ ಸಾಧ್ಯತೆಯಿದೆ. ದಕ್ಷಿಣ ಕನ್ನಡ, ಉತ್ತರ ಕನ್ನಡ, ಉಡುಪಿ, ಶಿವಮೊಗ್ಗ, ಗದಗ, ಹಾವೇರಿ, ಬಾಗಲಕೋಟೆ, ಕೊಪ್ಪಳ, ರಾಯಚೂರು, ಯಾದಗಿರಿಯಲ್ಲಿ ಭಾರಿ ಮಳೆಯ ಅಲರ್ಟ್ ಅನ್ನು ಘೋಷಣೆ ಮಾಡಲಾಗಿದೆ. ಕೋಡೀಶ್ವರಿಗಳು ನುಡಿದಂತಹ ಭವಿಷ್ಯವಾಣಿಗಳಲ್ಲಿ ಇದು ಕೂಡ ನಿಜವಾಗಿದೆ. ಇನ್ನು ಭಾರತವನ್ನ ಲೂಟಿ ಮಾಡಿದ ಮತ್ತು ನಮಗೆ ಚಿತ್ರಹಿಂಸೆ ಕೊಟ್ಟವರಿಗೆ ತಟ್ಟಿತ ಶಾಪ ಅನ್ನುವಂತಹ ಪ್ರಶ್ನೆ ಎದುರಾಗಿದೆ. ಅಂದ್ರೆ ವಿಶ್ವವನ್ನ ಆಳಿದಂತಹ ಬ್ರಿಟಿಷರ ನಾಡಲ್ಲಿ ಹಣದುಬ್ಬರ, ಹಾಲಿನ ರೇಟ್ ಹೆಚ್ಚಳವಾಗಿದೆ, ದೈನಂದಿನ ಜೀವನ ದುಸ್ತರವಾಗಿದೆ. ಇದು ಕೂಡ ಒಂದು ಕಾಲದಲ್ಲಿ ಹೇಳಿದ್ರು ಕೋಡೀಶ್ವರಿಗಳು, ನಮ್ಮನ್ನಾಳಿದವರಿಗೆ ಬಡತನ ಬರಲಿದೆ ಅಂತ ಹೇಳಿದ್ರು. ಆ ಭವಿಷ್ಯವಾಣಿ ಈಗ ನಿಜವಾಗಿದೆ. ಇದರ ಮಧ್ಯೆ ಬ್ರಿಟಿಷರ ನಾಡಲ್ಲಿ ಮುಸ್ಲಿಮರ ಅಟ್ಟಹಾಸವೂ ಕೂಡ ಜಾಸ್ತಿಯಾಗಿದೆ. ಪ್ರತಿಭಟನೆ, ಹಿಂಸಾಚಾರ, ರಕ್ತಪಾತವನ್ನೇ ಕಾಣದಂತಹ ಇಂಗ್ಲೆಂಡಿನಲ್ಲಿ ಈಗ ಇದೆಲ್ಲವೂ ಕೂಡ ಸಾಮಾನ್ಯವಾಗಿದೆ. ಇನ್ನು ಇದೇ ಅಲ್ಲದೆ ಜಗತ್ತಿನ ದೊಡ್ಡ ಸಂತರ ಕೊಲೆಯಾಗತ್ತೆ, ಅಣುಬಾಂಬ್ ಸ್ಫೋಟವಾಗುವ ಸಾಧ್ಯತೆಗಳಿವೆ, ಜಗತ್ತಿಗೆ ವಿನಾಶ ಕಾದಿದೆ, ರೋಗ, ಸುನಾಮಿ ಸಂಭವಿಸಲಿದೆ, ಮತೀಯ ಸಮಸ್ಯೆಯಿಂದ ಜನರು ದುಃಖ ಅನುಭವಿಸ್ತಾರೆ, ದೈವ ನಂಬಿಕೊಂಡ್ರೆ ಪರಿಹಾರ, ದೈವದ ಮೊರೆ ಹೋಗಬೇಕು ಅಂತ ಭವಿಷ್ಯವನ್ನ ನುಡಿದಿದ್ರು. ಅದೇ ತೆರನಾಗಿ ಜಪಾನ್ನಲ್ಲಿ 7.4 ತೀವ್ರತೆಯಲ್ಲಿ ಭೂಕಂಪ ಸಂಭವಿಸಿದ್ದು ಅಲ್ಲಿ ಈಗ ಸುನಾಮಿಯ ಅಲರ್ಟ್ ಅನ್ನು ನೀಡಲಾಗಿದೆ. ಇತ್ತ ಜಗತ್ತಿನಾದ್ಯಂತ ಕಾರ್ಮೋಡ ಕವಿದಿದ್ದು ಇರಾನ್, ಇರಾಕ್ ಮತ್ತು ಅಮೆರಿಕ, ರಷ್ಯಾ, ಉಕ್ರೇನ್ ಮತ್ತು ಇಸ್ರೇಲ್ ದೇಶದಲ್ಲಿ ಭಾರಿ ಪ್ರಮಾಣದಲ್ಲಿ ಯುದ್ಧ ಸಂಭವಿಸ್ತಾ ಇದೆ. ಇನ್ನೇನು ಕೆಲವೇ ದಿನಗಳಲ್ಲಿ ಅಣುಬಾಂಬ್ ಸ್ಫೋಟವಾಗುವ ಸಾಧ್ಯತೆ ಇದೆ ಅಂತಲೂ ಕೂಡ ಜಾಗತಿಕ ಮಟ್ಟದಲ್ಲಿ ಕೇಳಿ ಬರ್ತಾಗಿದೆ. ಇವೆಲ್ಲವನ್ನೂ ಕೂಡ ಮೊದಲೇ ಕೋಡೀಶ್ವರಿಗಳು ಭವಿಷ್ಯವನ್ನ ನುಡಿದಿದ್ರು. ಇನ್ನು ಮತೀಯ ಸಮಸ್ಯೆಯಿಂದ ಜನರು ದುಃಖಕ್ಕೆ ಒಳಗಾಗ್ತಾರೆ ಅನ್ನುವಂತಹ ಭವಿಷ್ಯವಾಣಿಯನ್ನ ನುಡಿದಿದ್ರು. ಅದೇ ತೆರನಾಗಿ ಈಗ ಬಾಂಗ್ಲಾದೇಶದಲ್ಲಿ ಮತೀಯ ಗಲಭೆ ತಾರಕಕ್ಕೇರಿದ್ದು ಇಡೀ ದೇಶವೇ ಲೂಟಿಗೊಳಗಾಗಿದೆ. ಭಾರತದ ಜಾಗತಿಕ ಮಟ್ಟದಲ್ಲಿ ಎಲ್ಲರಿಗೂ ಬೇಕಾಗಿರುವಂತಹ ದೇಶ ಅಮೆರಿಕ ಟು ಆಫ್ರಿಕಾ, ಅರಬ್ ಟು ಚೀನಾ, ಹೀಗೆ ಎಲ್ಲಾ ದೇಶಗಳಿಗೂ ಒಂದಲ್ಲ ಒಂದು ಕಾರಣಕ್ಕೆ ಭಾರತದ ಜೊತೆ ಉತ್ತಮ ಬಾಂಧವ್ಯ ಇಟ್ಟುಕೊಂಡಿವೆ. ಹೀಗಿದ್ದಾಗಲೇ ಬಾಂಗ್ಲಾದೇಶದ ಪ್ರಧಾನಿ ಭಾರತಕ್ಕೆ ಓಡ್ ಬಂದು ಜೀವ ಉಳಿಸಿಕೊಂಡ ಸುದ್ದಿ ಈಗ ಜಾಗತಿಕ ಮಟ್ಟದಲ್ಲಿ ದೊಡ್ಡ ಚರ್ಚೆಗೆ ವೇದಿಕೆಯಾಗಿ ಪರಿಣಮಿಸಿದೆ. ಹಾಗಾದ್ರೆ 57 ಮುಸ್ಲಿಂ ದೇಶಗಳು ಇದ್ರೂ ಕೂಡ ಬಾಂಗ್ಲಾ ಪ್ರಧಾನಿ ಭಾರತದ ನೆಲವನ್ನೇ ಯಾಕೆ ಆಯ್ಕೆ ಮಾಡಿಕೊಂಡ್ರು ಅನ್ನುವಂತಹ ಪ್ರಶ್ನೆಗೆ ಉತ್ತರ ಇಲ್ಲಿ ಕೊಡ್ತೀವಿ ನೋಡಿ. ಭಾರತವೇ ಬೆಸ್ಟ್ ಮತ್ತು ಭಾರತವೇ ಸೇಫ್. ಪ್ರಪಂಚದ ಯಾವುದೇ ಮೂಲೆಗೆ ಹೋದ್ರೂ ಹಿಂಸೆ ಹಿಂಸೆ ಹಿಂಸೆ, ಹೀಗೆ ರಕ್ತಪಾತದಲ್ಲಿ ಮುಳುಗಿ ಹೋಗಿರುವಂತಹ ಜಗತ್ತಿನಲ್ಲಿ ಭಾರತ ಶಾಂತಿಯ ದೇಶ ಅಂತ ಸಾರ್ತಾಗಿದೆ. ಅದರಲ್ಲೂ ಈಗ ಮೀಸಲಾತಿ ವಿರುದ್ಧ ಕಿಚ್ಚಿ ಹೊತ್ತುಕೊಂಡು ನಂತರ ಬಾಂಗ್ಲಾದೇಶ ಬಿಟ್ಟು ಓಡಿ ಬಂದಿರುವಂತಹ ಮಾಜಿ ಪ್ರಧಾನಿ ಶೇಖ್ ಹಸೀನಾ ಭಾರತದಲ್ಲಿ ಸುರಕ್ಷಿತವಾಗಿದ್ದಾರೆ. ಶೇಖ್ ಹಸೀನಾ ಹೀಗೆ ಭಾರತವನ್ನೇ ಆಯ್ಕೆ ಮಾಡಿಕೊಂಡಿದ್ದು ಯಾಕೆ ಅಂದ್ರೆ ಸುರಕ್ಷತೆಯ ದೃಷ್ಟಿಯಿಂದ. ಬೇರೆ ಯಾವುದೇ ದೇಶಕ್ಕೆ ಹೋದ್ರೂ ಅಲ್ಲಿ ಸಮಸ್ಯೆ ಗ್ಯಾರಂಟಿ ಅಂತ ಅವರು ಅರಿತಿದ್ರು. ಈ ನಡುವೆ ಮುಸ್ಲಿಂ ದೇಶಗಳಲ್ಲೂ ಪರಿಸ್ಥಿತಿ ಸರಿಯಿಲ್ಲ. ಹಾಗಾಗಿಯೇ ಶೇಖ್ ಹಸೀನಾ ಅವರು ಬಾಂಗ್ಲಾ ಪ್ರಧಾನಿ ಸ್ಥಾನಕ್ಕೆ ರಾಜೀನಾಮೆಯನ್ನ ನೀಡಿ
ತಕ್ಷಣವೇ ಭಾರತಕ್ಕೆ ಓಡಿ ಬಂದ್ರು ಎಂಬ ವಿಶ್ಲೇಷಣೆಗಳು ಕೇಳಿಬರ್ತಾಗಿದೆ. ಸಂಪೂರ್ಣ ರಕ್ಷಣೆ ನೀಡಿರುವ ಭಾರತ, ರಷ್ಯಾ ಮತ್ತು ಉಕ್ರೇನ್, ಇಸ್ರೇಲ್, ಪ್ಯಾಲಿಸ್ತೀನ್ ಮತ್ತು ಹೀಗೆ ಅನೇಕ ಜಾಗತಿಕವಾಗಿ ಹಲವು ಯುದ್ಧಗಳು ಆರಂಭವಾಗಿವೆ. ಇದೇ ಸಮಯದಲ್ಲಿ ಬಾಂಗ್ಲಾದೇಶ ಆಂತರಿಕ ಯುದ್ಧಕ್ಕೆ ನಲುಗಿ ಹೋಗಿದೆ. ಭಾರತ ಮಾತ್ರ ತನ್ನ ನೆರೆಯ ದೇಶದ ಪ್ರಧಾನಿಯನ್ನ ರಕ್ಷಣೆ ಮಾಡಿದೆ. ಈ ಹಿನ್ನೆಲೆಯಲ್ಲಿ ಭಾರತ ಜಾಗತಿಕವಾಗೂ ತನ್ನ ಶಕ್ತಿ ತೋರಿಸಿದೆ. ಅಲ್ಲದೆ ಪ್ರಜಾಪ್ರಭುತ್ವ ಉಳಿವಿಗೆ ಭಾರತ ಬದ್ಧ ಸಂದೇಶ ಭಾರತದಿಂದ ಸಾರಿದಂತೆಯಾಗಿದೆ. ಮುಂದೆ ಕೂಡ ಶೇಖ್ ಹಸೀನಾ ಅವರಿಗೆ ಇದೇ ರೀತಿ ಬೆಂಬಲ ಮತ್ತು ರಕ್ಷಣೆ ಸಿಗಲಿದ್ದು, ಭಾರತದಿಂದ ಅವರನ್ನ ನೇರವಾಗಿ ಲಂಡನ್ಗೆ ಕಳಿಸುವ ಸಾಧ್ಯತೆ ಇದೆ ಅಂತ ಹೇಳಲಾಗಿತ್ತು. ಇನ್ನು ಮೂರನೇ ಮಹಾಯುದ್ಧ ಸಂಭವಿಸುತ್ತೆ ಅಂತ ಕೋಡಿಮಠದ ಡಾಕ್ಟರ್ ಶಿವಾನಂದ ಶಿವಯೋಗಿ ಸ್ವಾಮೀಜಿಗಳು ಭವಿಷ್ಯವನ್ನ ನುಡಿದಿದ್ರು. ಅದೇ ತೆರನಾಗಿ ಮೂರನೇ ಮಹಾಯುದ್ಧಕ್ಕೆ ಸಾಕ್ಷಿಯಾಗಲಿದೆಯಾ ಮಧ್ಯಪ್ರಾಚ್ಯ ಎಂಬ ಪ್ರಶ್ನೆ ಮೂಡ್ತಾಗಿದೆ. ಇಸ್ರೇಲ್ ವಿರುದ್ಧ ಯುದ್ಧಕ್ಕೆ ಸನ್ನದ್ಧವಾಗಿದೆಯಾ ಇರಾನ್? ಒಂದು ವೇಳೆ ನಡೆದ್ರೆ ಇರಾನ್ ಮುಂದಿರುವ ಸವಾಲುಗಳು ಏನು? ಅದರ ಕಾರ್ಯತಂತ್ರಗಳೇನು? ಎರಡೂ ದೇಶಗಳು ಗಡಿಯನ್ನ ಹಂಚಿಕೊಳ್ಳದೇ ಇದ್ದರಿಂದ ಇರಾನ್ ನೇರವಾಗಿ ಇಸ್ರೇಲ್ ಮೇಲೆ ದಾಳಿಯನ್ನ ನಡೆಸುವುದಕ್ಕಾಗುವುದಿಲ್ಲ. ಹಾಗಾಗಿ ಅದರ ಮುಂದಿರುವ ಆಯ್ಕೆಗಳು ಏನು? ಸಿರಿಯಾನಲ್ಲಿ ಅಮೆರಿಕ ರಕ್ಷಣಾ ಪಡೆಗಳು ಇರೋದ್ರಿಂದ ಇರಾನ್ ವಾಯು ದಾಳಿ ಅಥವಾ ಭೂದಾಳಿ ನಡೆಸುವುದು ಸುಲಭದ ಮಾತಲ್ಲ. ಇಸ್ರೇಲ್ ಕೈಕಟ್ಟಿ ಸುಮ್ಮನೆ ಕೂರೋ ದೇಶವೂ ಅಲ್ಲ. ಹೀಗಾಗಿ ಮೂರನೇ ಮಹಾಯುದ್ಧ ಮಧ್ಯಪ್ರಾಚ್ಯದಲ್ಲಿ ಆಗುವ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾಗಿದೆ. ಇವೆಲ್ಲಾ ಭವಿಷ್ಯವಾಣಿಗಳನ್ನ, ಈ ಎಲ್ಲಾ ದುರ್ಘಟನೆಗಳ ಮುಂದಿನ ಮುನ್ಸೂಚನೆಯನ್ನ ಕೋಡಿಮಠದ ಶ್ರೀಗಳು ನುಡಿದಿದ್ರು. ಈಗ ಆ ಎಲ್ಲಾ ಭವಿಷ್ಯವಾಣಿಗಳು ನಿಜವಾಗ್ತಾಗಿದೆ. ಇನ್ನು ದೇಶದಲ್ಲಿ ಒಳ್ಳೆಯ ಆಹಾರ, ಗಾಳಿ, ವಾತಾವರಣ ಇಲ್ಲವಾಗಿದೆ. ಮನುಷ್ಯ ಆರೋಗ್ಯ ಮತ್ತು ಆಯಸ್ಸು ಕಡಿಮೆಯಾಗತ್ತೆ. ಇತ್ತ ಪರಿಸರ ಮಾಲಿನ್ಯ ಹೆಚ್ಚಾಗತ್ತೆ. ಮನುಷ್ಯನಲ್ಲಿ ಆಂತರಿಕ ನೆಮ್ಮದಿ ಇಲ್ಲದಂತಾಗತ್ತೆ. ಹಲವು ದುಶ್ಚಟಕ್ಕೆ ಬಲಿಯಾಗ್ತಾನೆ ಎನ್ನುವಂತಹ ಭವಿಷ್ಯವಾಣಿಯನ್ನ ಕೋಡಿಮಠದ ಶ್ರೀ ಶಿವಯೋಗಿ ರಾಜೇಂದ್ರ ಸ್ವಾಮೀಜಿಗಳು ಕಳವಳ ವ್ಯಕ್ತಪಡಿಸಿದ್ದಾರೆ. ಇನ್ನು ಅವರು ನುಡಿದಂತಹ ಪ್ರತಿಯೊಂದು ಭವಿಷ್ಯವಾಣಿಗಳು ನಿಜವಾಗ್ತಾಗಿದೆ. ನಿಮಗೇನನ್ಸುತ್ತೆ ಕಮೆಂಟ್ ಮೂಲಕ ತಿಳಿಸಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಜೈ ಹಿಂದ್, ಜೈ ಕರ್ನಾಟಕ. ಎಲ್ಲರಿಗೂ ಶರಣು ಶರಣಾರ್ಥಿ.